ಬೆಸ್ಟ್ ಯೂಸ್ ಆಫ್ ಇಂಗ್ಲೀಷ್ ಆರ್ಟಿಕಲ್ಸ್. ಇಂಗ್ಲೀಷ್ ಆರ್ಟಿಕಲ್ಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸುವುದು? ಇಂಗ್ಲೀಷ್ ಆರ್ಟಿಕಲ್ಗಳಂದರೆ ಎ, ಆ್ಯನ್ ಮತ್ತು ದ. ಇವು ಎ ಮತ್ತು ಆ್ಯನ್ ಅಂದರೆ ಒಂದು ಅಥವಾ ಯಾವುದೋ ಒಂದು. ಇವುಗಳನ್ನು ಹೇಗೆ ಉಪಯೋಗಿಸುವುದು? ಮೊದಲ ಬಾರಿಗೆ ಅಂದರೆ ಫಸ್ಟ್ ಟೈಮ್ ನಾವು ಯಾವುದಾದ್ರೂ ಹೆಸರನ್ನು ಹೇಳುವಾಗ ಕೌಂಟೇಬಲ್ ನೌನ್ ಇರಬೇಕು, ಅದು ಲೆಕ್ಕ ಮಾಡಲಿಕ್ಕೆ ಆಗುವಂಥ ವಸ್ತುಗಳಿರಬೇಕು. ಅದರ ಎದುರಿಗೆ ನಾವು ಎ ಅಥವಾ ಆ್ಯನನ್ನು ಉಪಯೋಗಿಸ್ತೇವೆ. ಅಂದರೆ ಏಕವಚನ ಗಣನೀಯ ನಾಮಪದಗಳು. ಗಣಿಯನ್ನೇ ಅಂದರೆ ಏನು? ಮೊದಲ ಲೆಕ್ಕ ಮಾಡಲಿಕ್ಕೆ ಆಗುವಂಥದ್ದು. ಉದಾಹರಣೆಗೆ ನೋಡಿ, ಐ ಸಾ ಎ ಡಾಗ್. ನಾನು ಒಂದು ನಾಯಿಯನ್ನು ನೋಡಿದೆ, ಒಂದು ನಾಯಿಯನ್ನು ನೋಡಿದೆ. ಶಿ ಈಸ್ ಎ ಟೀಚರ್. ಅವಳು ಒಬ್ಬ ಶಿಕ್ಷಕಿ. ಐ ಏಟ್ ಆ್ಯನ್ ಆ್ಯಪಲ್. ಅವನು ಒಂದು ಸೇಬು ತಿಂದನು. ಈಗ ನಿಮಗೆ ಅನಿಸ್ಬೋದು ಎ ಎಲ್ಲಿ ತಾಗಿಸುವುದು ಮತ್ತು ಆ್ಯನ್ ಎಲ್ಲಿ ತಾಗಿಸುವುದು ಅಂದರೆ, ಎಯನ್ನು ನಾವು ವ್ಯಂಜನೋಚ್ಚಾರದಿಂದ ಪ್ರಾರಂಭವಾಗುವ ಶಬ್ದಗಳೆದುರಿಗೆ ಎ ತಾಗಿಸ್ತೇವೆ. ವ್ಯಂಜನೋಚ್ಚಾರಗಳೆಂದರೆ ಯಾವುದು? ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ಝೆಡ್. ಇವುಗಳಿಂದ ಆರಂಭವಾಗುವ ಶಬ್ದಗಳಿಗೆ ವ್ಯಂಜನೋಚ್ಚಾರದ ಶಬ್ದಗಳಂತ ಹೇಳ್ತೇವೆ. ಅದರ ಎದುರಿಗೆ ನಾವು ಎ ಉಪಯೋಗಿಸ್ತೇವೆ. ಉದಾಹರಣೆಗೆ ಎ ಬುಕ್. ಅದೇ ಥರ ಸ್ವರೋಚ್ಚಾರಗಳಿಂದ ಆರಂಭವಾಗುವ ಶಬ್ದಗಳೆದುರು ಆ್ಯನ್ ಉಪಯೋಗಿಸ್ತೇವೆ. ಸ್ವರೋಚ್ಚಾರಗಳಿಂದ ಯಾವುದೆಲ್ಲ ಶಬ್ದಗಳು ಬರ್ತವೆ? ಎ, ಇ, ಐ, ಓ, ಯು ಮತ್ತು ವಯಸ್ಸ ಕೆಲವೊಮ್ಮೆ ಬರ್ತದೆ. ಇವುಗಳಿಗೆಲ್ಲ ಸ್ವರೋಚ್ಚಾರಗಳು ಅಥವಾ ಸ್ವರೋಚ್ಚಾರಗಳಿಂದ ಆರಂಭವಾಗುವ ಶಬ್ದಗಳಂತಾರೆ. ಅದರ ಎದುರಿಗೆ ಆ್ಯನ್ ಬರ್ತದೆ. ಉದಾಹರಣೆಗೆ ಆ್ಯನ್ ಎಗ್. ಅದೇ ಥರ ದ ಎಲ್ಲಿ ಬರ್ತದೆ? ದ ಅಂದರೆ ವಿಶೇಷವಾದ, ಮೊದಲೇ ತಿಳಿಸಿರುವ, ಗೊತ್ತಿರುವ ಶಬ್ದಗಳೆದುರಿಗೆ ದ ಅಂದರೆ ನಿರ್ದಿಷ್ಟ, ಈಗಾಗಲೇ ತಿಳಿದಿರುವ ವಸ್ತುಗಳ ಎದುರಿಗೆ ದ ಉಪಯೋಗಿಸ್ತಾರೆ. ದ ಡಾಗ್ ಈಸ್ ಬಾಕಿಂಗ್. ಆ ನಾಯಿ ಬೊಗಳುತ್ತದೆ. ಆ ನಾಯಿ ಅಂತಲ್ಲ, ಯಾವ ನಾಯಿ ಅಂತ ಹೇಳುವವನಿಗೂ ಗೊತ್ತು, ಕೇಳುವವನಿಗೂ ಗೊತ್ತು. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯನು ಪೂರ್ವದಲ್ಲಿ ಉದಯಿಸ್ತಾನೆ. ಸೂರ್ಯ ಅಂದರೆ ಎಲ್ರಿಗೂ ಗೊತ್ತು. ಕ್ಲೋಸ್ ದ ಡೋರ್. ಆ ಬಾಗಿಲನ್ನು ಮುಚ್ಚು. ಈ ಯಾವ ಬಾಗಿಲು ಅಂತ ಹೇಳುವವನಿಗೂ ಗೊತ್ತಿದೆ, ಕೇಳುವವನಿಗೂ ಗೊತ್ತಿದೆ. ಇಬ್ಬರಿಗೂ ಗೊತ್ತಿದ್ದರೆ ದ ಯೂಸ್ ಮಾಡ್ತೇವೆ, ಇಬ್ಬರಲ್ಲಿ ಒಬ್ಬನಿಗೆ ಗೊತ್ತಿದ್ದರೆ ಎ ಯೂಸ್ ಮಾಡ್ತೇವೆ ಅಥವಾ ಆ್ಯನ್ ಯೂಸ್ ಮಾಡ್ತೇವೆ, ಅಂದರೆ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡುವಾಗ. ನೆಕ್ಸ್ಟ್, ಎಲ್ಲಿ ಆರ್ಟಿಕಲ್ ಬರುವುದೇ ಇಲ್ಲ, ಝೀರೋ ಆರ್ಟಿಕಲ್, ಜನರಲ್ ಮೀನಿಂಗ್ ಮತ್ತು ಬಹುವಚನ ಶಬ್ದಗಳೆದುರಿಗೆ ಆರ್ಟಿಕಲ್ ಬರುವುದಿಲ್ಲ. ಅಂದರೆ ಕೌಂಟ್ ಮಾಡಲಿಕ್ಕೆ ಆಗದಿದ್ದರೆ ನಾವು ಆರ್ಟಿಕಲ್ ಹಚ್ಚುವುದಿಲ್ಲ. ಬಹುವಚನ ಅಥವಾ ಅಗಣನೀಯ. ಉದಾಹರಣೆಗೆ ಐ ಲೈಕ್ ಮಿಲ್ಕ್. ನನಗೆ ಹಾಲು ಇಷ್ಟ. ಅಲ್ಲಿ ನಾವು ಒಂದು ಹಾಲು, ಆ ಹಾಲು, ಈ ಹಾಲು ಅನ್ಲಿಕ್ಕೆ ಬರುವುದಿಲ್ಲ. ಚಿಲ್ಡ್ರನ್ ಲೈಕ್ ಗೇಮ್ಸ್. ಮಕ್ಕಳು ಆಟಗಳನ್ನು ಇಷ್ಟಪಡುತ್ತಾರೆ. ಈಗ ಚಿಲ್ಡ್ರನ್ ಅಂದರೆ ಉದ್ದಕ್ಕಿದ್ದ ಜಾಸ್ತಿ ಆಯಿತು. ಎ ಚಿಲ್ಡ್ರನ್ ಅನ್ನೋದಿಲ್ಲ, ನಾವು ದ ಚಿಲ್ಡ್ರನ್ ಅನ್ನೋದಿಲ್ಲ. ಹಾಂ, ಇನ್ನೊಬ್ಬರಿಗೆ ಈಗ ಹೇಳುವಾಗ ನಾವು ಇಬ್ಬರಿಗೂ ಗೊತ್ತಿರುವಾಗ ದ ಚಿಲ್ಡ್ರನ್ ಅಂತ ಉಪಯೋಗಿಸುವುದು. ಬಟ್ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡುವಾಗ ದಾವನ್ನು ನಾವು ಉಪಯೋಗಿಸುವುದಿಲ್ಲ ಇಲ್ಲಿ. ನೆಕ್ಸ್ಟ್, ಆನೆಸ್ಟಿ ಈಸ್ ಇಂಪಾರ್ಟೆಂಟ್. ಪ್ರಾಮಾಣಿಕತೆ ಮುಖ್ಯ. ಇಲ್ಲಿ ಸಹ ಎ ಆ್ಯನ್ ದ ಬರುವುದಿಲ್ಲ. ದ ಆನೆಸ್ಟಿ, ಎ ಆನೆಸ್ಟಿ, ಆ್ಯನ್ ಆನೆಸ್ಟಿ ನಾವು ಅನ್ನುವುದಿಲ್ಲ.